ಕಾಲು ಹಾಕಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಮತ್ತು ಇವತ್ತು ಎಲ್ಲಿಗೆ ಬಂದದ್ದು ಅಂತ ಹೇಳಿದರೆ ದುಬಾರೆ ಎಲಿಫೆಂಟ್ ಕ್ಯಾಂಪು. ಇದು ಮಡಿಕೇರಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಉಂಟು. ಹಾಗೆ ಒಂದು ವಿಡಿಯೋ ನೋಡಿಕೊಂಡು ಬರೋಲ್ಲ. ಎಲಿಫೆಂಟ್ ಬಾತ್ ನಾವು ಸ್ನಾನ ಮಾಡ್ತಿದ್ದ ಸೋಪ್ ಹಾಕೆಲ್ಲ ಕೊಡ್ತಾವಳಿ. ಸೋಪು ಬ್ರಷ್ ಕೊಟ್ಟು ಆನೆಯನ್ನು ಸ್ನಾನ ಮಾಡಿಸಿ ಹೇಳಿ. ಬೇಡಪ್ಪ ಅದು ಬೇಡ. ಎಷ್ಟದಕ್ಕೆ? 250 ರೂಪಾಯಿ. 250 ರೂಪಾಯಿಗೆ ಆನೆಯನ್ನು ಸ್ನಾನ. ಡೀಪ್ ವಾಟರ್ ಇಲ್ಲಿ ನೋಡಕ್ಕೆ ಕೊಳ್ಳಿ. ಡೀಪ್ ವಾಟರ್ ನಾನು ಅನ್ಕೊಂಡೆ ಡೀಪ್ ವಾಟರ್ ಯಾಕೆ ಹಾಕಿದ್ದಾರೆ ಅಂತ. ಮತ್ತೆ ಗೊತ್ತಾಯ್ತು, ಕೆಲವರೆಲ್ಲ ನೆಲ ನೋಡೋದು ನಡೀತಾರೆ. ಒಬ್ರು ಲೌಡ ಅಂತ ಹೇಳುವ ಗೌಜಿಯಲ್ಲಿ ಬುಡುಕಂತ ಜಾರಿ ಬಿದ್ರು. ಕಂಟೆಂಟ್ ಇಲ್ಲಿ ಬೇಕಷ್ಟು ನಾವು ವಿಡಿಯೋ ಹಿಡಿದ್ರೆ ಅದು ಕಂಟೆಂಟ್ ಅದ್ರಷ್ಟಕ್ಕೆ ಹಾಗೆ ಹೇಳ್ತಾ ಇದ್ದು. ಇದು ಎಲಿಫೆಂಟ್ ಕ್ಯಾಂಪ್ ಇರೋದು ಈ ನದಿಯ ಆಚೆ ದಡದಲ್ಲಿ. ನಾವು ಬೈಕಲ್ಲಿ ನಿಲ್ಲಿಸಿದ್ದು ಇನ್ನೊಂದು ದಡದಲ್ಲಿ. ಆ ದಡದಿಂದ ಇನ್ನೊಂದು ದಡಕ್ಕೆ, ಎಲಿಫೆಂಟ್ ಕ್ಯಾಂಪ್ ಇರೋ ದಡಕ್ಕೆ ಹೋಗ್ಲಿಕ್ಕೆ ನಾವು ನಡ್ಕೊಂಡು ಹೋಗ್ಬೇಕು. ಈಗ ಮೊದಲಾದರೆ ನೀರು ಇರುವಾಗಾದರೆ, ಇದು ರಿವರಲ್ಲಿ ನೀರು ಇರುವಾಗಾದರೆ ಬೋಟ್ ಇತ್ತು, ಅದನ್ನಾಗ ಫಸ್ಟಿಗೆ ತೋರಿಸಿದೆ ಆ ಬೋಟನ್ನೆಲ್ಲ. ಮತ್ತೊಂದು ನಾನು ಈ ಪ್ಲೇಸಲ್ಲೆಲ್ಲ ಗಮನಿಸಿದ್ದೆ ಏನಂತ ಹೇಳಿದರೆ, ಟೂರಿಸ್ಟ್ ಹೆಚ್ಚಿನವರು ಬರೋದು ಒಂದು ನಾರ್ತ್ ಇಂಡಿಯಾ ಇಲ್ಲರೆ ಕೇರಳ. ಬಾಕಿ ಇಲ್ಲಿನವರು ಹೆಚ್ಚು ಬರೋದಿಲ್ಲ. ಕೇರಳ ಮತ್ತು ನಾರ್ತ್ ಇಂಡಿಯಾದವರು ಹೈಯೆಸ್ಟ್, ಅವರೇ ಇರೋದಿಲ್ಲ. ಫೈನಲಿ ದಡಕ್ಕೆ ರೀಚ್ ಆದೆವು. ದುಬಾರೆ ಸಾಕು ಆನೆ ಶಿಬಿರ ಅಂತ ಬರ್ತಿತ್ತು. ಫೋಟೋ ಎಲ್ಲಿ ನೋಡಿದ್ರು ಫೋಟೋ ತೆಗಿಯೋರ ಕಾರ್ಬಾರು, ಬೇರೆ ಎಂತ ಇಲ್ಲ. ಅಡ್ಡನೆತ್ತು ಫೋಟೋ ತೆಗಿತಾ ಇದ್ರು. ಇಲ್ಲೊಂದು ಬೇಸರಾದ ಸಂಗತಿ ಅಂದರೆ ಟಿಕೆಟ್ ಹರಿಲಿಕ್ಕೆ ಒಬ್ಬರೇ ಇದ್ದದ್ದು, ಟಿಕೆಟ್ ಕೊಡಲಿಕ್ಕೆ ಒಬ್ಬರೇ ಇದ್ದದ್ದು. ಅವರು ಕೂಡ ಕಂಡಕ್ಟರ್ ಹಾಗೆ ಪ್ರತಿಯೊಂದು ಚಿಲ್ಲರನ್ನೆಲ್ಲ ಹುಡುಕಿಕೊಂಡು ಟಿಕೆಟ್ ಕೊಡುವಾಗ ಇಲ್ಲಿ ಜನ ರಾಶಿ ಆಗ್ತಿತ್ತು. ಎಂಥದ ಒಂದು ಧೈರ್ಯ ಮಾಡಿ ಆನೆ ಹತ್ತಿರ ಹೋಗುವಂತ ಇದ್ದೆ. ಎಲ್ಲರೂ ತುಂಬ ಹೆದರ್ತಿದ್ರು. ಆದರೆ ಆನೆ ಅಂತ ತುಂಬ ಪಾಪ ಇತ್ತು. ಎಂತ ಪಳಗಿಸಿದ ಆನೆ ಆದ ಕಾರಣ ಆಗಿರ್ಬೋದು, ತುಂಬ ಪಾಪ ಇತ್ತು. ಮುಟ್ಲಿಕ್ಕೆಲ್ಲ ಒಳ್ಳೆ ಅಲವ್ ಮಾಡ್ತಿತ್ತು, ಎಂಥ ತೊಂದರೆ ಇರಲಿಲ್ಲ. ಇದು ಪಳಗಿಸಲಿಕ್ಕೆ ಅಲ್ಲದೆ ಆಸರ ತಳಿಯಕ್ಕೆ ತಿಂಬಲು ಕೊಡ್ತಾವಳಿ. ತಿಂಬಲು ಕೊಡ್ತದೆ ಈಗಂತೂ. ಮಾವು ತಣ್ಣೆ ಅಂತೂ ಈಗ ತಿನ್ಲಿಕ್ಕೆ ಕೊಡ್ತಾ ಇದ್ದಾರೆ. ಕೈಲಿ ಜಸ್ಟ್ ಮಾಡಿ ಬಾಯಿಂದ ಕೈಲಿ ಬಡಿಯಲ್ಲ ಹಿಂಗೆ ಮಾಡಿತ್ತು ಹಿಂದೆ బెల్లం గోధుమలు లడ్డు.
ಮತ್ತು ಇಂಥ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಒಂದು ಕಾಮನ್ ಅಂತ ಹೇಳಿದ್ರೆ ಇಲ್ಲಿ ಆನೆಯನ್ನು ನೋಡುದ, ಇಲ್ಲಿ ಮನುಷ್ಯರ ಕೋಲವನ್ನು ನೋಡುದಾಗ ಗೊತ್ತಾಗುದಿಲ್ಲ. ಇಲ್ಲಿ ಆನೆಯನ್ನು ನೋಡ್ಲಿಕ್ಕೆ ಬಂದದ್ದೇ, ಇವರ ರೀಲ್ ನೋಡ್ಲಿಕ್ಕೆ ಬಂದದ್ದಾಗ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಇದಾಗಿತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪಿನ ವ್ಲಾಗ್. ಇಲ್ಲಿ ತನಕ ನೀವು ವ್ಲಾಗ್ ನೋಡಿದಿರಿ ಅಂತ ಹೇಳಿದರೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತೀರಿ. ಇದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.